ನಮಸ್ತೆ ಎಲ್ಲರಿಗೂ. ನೋಡಿ, ಈ ಮಾವಿನ ಹಣ್ಣಿನ ಸೀಸನಲ್ಲಿ ಒಂದ್ಸಲಿನಾರು ನಾವು ಬಿಳಿ ಹೋಳಿಗೆನ ಮಾಡೇ ಮಾಡ್ತೀವಿ ನಮ್ಮ ಸೈಡೆಲ್ಲ. ಆ ಬಿಳಿ ಹೋಳಿಗೆನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬಿಳಿ ಹೋಳಿಗೆ, ಕೆಂಪು ಚಟ್ನಿ ಮತ್ತು ಮಾವಿನ ಹಣ್ಣಿನ ಶಿಕರಣೆ ಮಾಡೋದನ್ನು ತೋರಿಸಿದ್ದೀನಿ. ಒಂದು ಬೇಸನ್ಗೆ ನಾನು 2 ಬೌಲಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಇದು ಕಣಕ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಹೋಗಬೇಕು ನಾವು ಇದನ್ನು. ಈ ಥರ ಸಾಫ್ಟಾಗಿ ನಾವು ಹೋಳಿಗೆಗೆ ಯಾವ ಥರ ಕಲಿಸ್ತೀವಲ್ಲ ಹಿಟ್ಟನ್ನು, ಆ ಥರ ಕಲಿಸ್ಕೋಬೇಕಾಗುತ್ತೆ ಇದಕ್ಕೆ ನಾವು. ಇದು ಸೇಮ್ ಹೋಳಿಗೆ ಥರನೇ ಮಾಡೋದು, ಆದರೆ ಹೂರಣ ಯೂಸ್ ಮಾಡಲ್ಲ, ಇಲ್ಲಿ ಅಕ್ಕಿ ಹಿಟ್ಟಿಂದು ಯೂಸ್ ಮಾಡ್ತೀವಿ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ನಾನು ಒಂದು 4 ಅವರ್ಸು ನೆನೆಯೋದಕ್ಕೆ ಬಿಡ್ತೀನಿ. ಎಷ್ಟು ನೆನೆಯುತ್ತೋ ಹಿಟ್ಟು ಅಷ್ಟು ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಬಿಳಿ ಹೋಳಿಗೆ ನಿಮಗೆ. ಸೇಮ್ ನಾವು ಹೋಳಿಗೆ ಮಾಡ್ತೀವಲ್ಲ ಒಬ್ಬಟ್ಟು, ಅದಕ್ಕೆ ಯಾವ ಥರ ಕಲಿಸ್ತೀವೋ ಆ ಥರನೇ ಈ ಕಣಕನ್ನು ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ಒಂದು 4 ಅವರ್ಸ್ ಮುಂಚೆ ಕಲಸಿಟ್ರೆ ಸಾಫ್ಟಾಗಿ ಬರುತ್ತೆ ಅಂತ ಸೈಡಿಗೆ ಇಟ್ಟಿದ್ದೀನಿ ನಾನು. ಕೆಂಪು ಚಟ್ನಿ ಮಾಡೋದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಬ್ಯಾಡಗೆ ಒಂದು 15 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು 4 ಅವರ್ಸು ನೆನೆಸ್ತೀನಿ ನಾನು ನೀರಲ್ಲಿ. ಇದರಿಂದ ಖಾರ ಕಡಿಮೆ ಆಗುತ್ತೆ, ನೀರಲ್ಲೆಲ್ಲ ಖಾರ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೆನೆಸೋದು. ನೆಂದಿದೆ ನೋಡಿ. ಒಂದು ಜಾರ್ಗೆ ಮೆಣಸಿನ್ಕಾಯಿನ ಅಷ್ಟೇ ಹಾಕ್ಕೋತಾ ಇದ್ದೀನಿ, ಒಣ ಮೆಣಸಿನ್ಕಾಯಿನ. ನೋಡಿ, ಬೆಲ್ಲ, ಜೀರಿಗೆ, ಬೆಳ್ಳುಳ್ಳಿ ಇದು 3 ಹಾಕ್ತಾ ಇದ್ದೀನಿ. ಬೆಲ್ಲ ಒಂದು ಸ್ವಲ್ಪ, ಜೀರಿಗೆ 1 ಸ್ಪೂನು, ಬೆಳ್ಳುಳ್ಳಿ ಒಂದು ದೊಡ್ಡದು, ಒಂದು ಸ್ವಲ್ಪ ಉಪ್ಪು, ಸಿಪ್ಪೆ ತೆಗೆದಿರೋದು ಹಾಕಬೇಕು ಬೆಳ್ಳುಳ್ಳಿ. ಹುಣಸೆ ಹಣ್ಣು ನೋಡಿ ತೊಳೆದಿಟ್ಬಿಟ್ಟು ನೆನೆಸಿಟ್ಕೊಂಡಿರೋದು ರಸ ಹಾಕ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ, ಒಂದು 4 ಸ್ಪೂನಷ್ಟು ಇದೆ ಇದು. ಇವಾಗ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಬೀಜ ಎಲ್ಲ ಇರುತ್ತಲ್ಲ, ಬೀಜ ಎಲ್ಲ ಸಣ್ಣಗಾಗಬೇಕು, ಅಲ್ಲಿ ತನಕ ನಾವು ಮಿಕ್ಸಿ ಮಾಡಬೇಕು ಇದನ್ನು. ನೋಡಿ, ಇದು ರೆಡಿಯಾಗಿದೆ ಇವಾಗ ಚಟ್ನಿ, ಕೆಂಪು ಚಟ್ನಿ. ಇದಕ್ಕೆ ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಟು ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ, ಕುಕ್ಕಿಂಗ್ ಆಯಿಲು. ಇದಕ್ಕೆ ನಾನಿವಾಗ ಜಜ್ಜಿಟ್ಕೊಂಡಿರೋದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಹಿಂಗು, ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಫುಲ್ಲು ಬೆಳ್ಳುಳ್ಳಿ ಫ್ರೈ ಆಗುತ್ತಲ್ಲ, ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ ಘಮ, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಈ ರುಬ್ಬಿಟ್ಕೊಂಡಿರ್ತೀವಲ್ಲ ಚಟ್ನಿನ, ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಅಷ್ಟೇ ಎಣ್ಣೆಯಲ್ಲಿ. ನೋಡಿ, ಹಾಕಿ ಈ ಥರ ಎಣ್ಣೆ ಕಾದಿರುತ್ತಲ್ಲ, ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಎಣ್ಣೆನ. ನೋಡಿ, ಚಟ್ನಿ ರೆಡಿಯಾಗಿದೆ ಇವಾಗ. ಬಿಳಿ ಹೋಳಿಗೆ ಜೊತೆಗೆ ಈ ಚಟ್ನಿ ಅಂತೂ ಸೂಪರಾಗಿರುತ್ತೆ. ಬಿಳಿ ಹೋಳಿಗೆ ಮಾಡಿದಾಗ ತಪ್ಪದೆ ಈ ಚಟ್ನಿ ಮಾಡಲೇಬೇಕು. ಮತ್ತು ನೀವು ದೋಸೆ, ಇಡ್ಲಿಗೆಲ್ಲ ಈ ಚಟ್ನಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಶಿಕರಣೆ ಮಾಡೋದಕ್ಕೆ ಒಂದು 4 ಸ್ಪೂನಷ್ಟು ಬೆಲ್ಲನ ಜಜ್ಕೊಂಡಿದ್ದೀನಿ ನಾನು. ಜಜ್ಜಿಬಿಟ್ಟು ನೆನೆಯೋಕೆ ಇಟ್ಟಿದ್ದೀನಿ ಕರಗೋದಕ್ಕೆ. ಒಂದು 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಬಾದಾಮಿ ಮಾವಿನ ಹಣ್ಣು. ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ನಾನು ಇದನ್ನು. ಇಲ್ಲಿ ಒಂದು 3 ಬಾಳೆಹಣ್ಣು ತೊಗೊಂಡಿದ್ದೀನಿ. 3 ಬಾಳೆಹಣ್ಣು, 3 ಮಾವಿನ ಹಣ್ಣು, ಬಾದಾಮಿ ಆಯಿತು, ರಸಪುರಿ ಯಾವುದಾದ್ರು ತೊಗೋಬೋದು. ಬಾದಾಮಿ ಆದರೆ ಚೆನ್ನಾಗಿ ಬರುತ್ತೆ ಶಿಕರಣೆ. ನೋಡಿ, ಈ ಥರ ನೀಟಾಗಿ ತೊಳ್ಕೊಬೇಕು ಇದನ್ನು, ಮಾವಿನ ಹಣ್ಣನ್ನು. ಇವಾಗ ಬಾಳೆಹಣ್ಣೆಲ್ಲದನ್ನು ಸಿಪ್ಪೆ ತೆಗೆದ್ಬಿಟ್ಟು ನಾನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಈ ಶಿಕರಣೆ ಅಂತೂ ಬಿಳಿ ಹೋಳಿಗೆಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ಮಾವಿನ ಹಣ್ಣಿನ ಸೀಸನಲ್ಲಿ ತಪ್ಪದೇನೆ ಮಾವಿನ ಹಣ್ಣಿನ ಶಿಕರಣೆ ಮಾಡಿಕೊಂಡು ಬಿಳಿ ಹೋಳಿಗೆನ ಕಂಪಲ್ಸರಿ ಎಲ್ಲರೂ ಮಾಡ್ಕೊಂಡು ತಿನ್ನಲೇಬೇಕು. ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವೇ ಹೇಳ್ತೀರಾ, ತಪ್ಪದೇನೆ ವರ್ಷಕ್ಕೊಂದು ಸಲ ಬಿಳಿ ಹೋಳಿಗೆ ಮಾವಿನ ಹಣ್ಣಿನ ಶಿಕರಣೆ ಮಾಡ್ಕೊಂಡು ತಿನ್ನಲೇಬೇಕು ಎಲ್ಲರೂ. ಅಷ್ಟು ಅದ್ಭುತವಾದ ರೆಸಿಪಿ ಇದು. ನೋಡಿ, ಮಾವಿನ ಹಣ್ಣನ್ನು ಎಲ್ಲದನ್ನು ಕಟ್ ಮಾಡಿ ಈ ಥರ ನಾನು ಸ್ಪೂನಿಂದ ಹಣ್ಣನ್ನಷ್ಟೇ ತಕ್ಕೋತಾ ಇದ್ದೀನಿ. ಎಲ್ಲ ಮಾವಿನ ಹಣ್ಣನ್ನು ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡಿಕೊಂಡು ಸ್ಪೂನಿಂದ ಮಾವಿನ ಹಣ್ಣನ್ನು ಮಾತ್ರ ತೊಗೋಬೇಕು ನಾವು, ಸಿಪ್ಪೆ ಯೂಸ್ ಮಾಡಲ್ಲ ಇಲ್ಲಿ ನಾವು. ನೋಡಿ, ಎಲ್ಲದನ್ನು ಈ ಥರ ಸ್ಪೂನಲ್ಲಿ ಎತ್ಕೊಂಡ್ರೆ ಬರುತ್ತೆ. ಈ ಥರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನು. ಬೆಲ್ಲನಾದರೂ ಹಾಕ್ಕೋಬೋದು, ನೀವು ಇಲ್ಲಿ ಸಕ್ಕರೆನಾದರೂ ಯೂಸ್ ಮಾಡ್ಕೋಬೋದು. ಆದರೆ ಬೆಲ್ಲ ಹಾಕಿದ್ರೆ ಮಾತ್ರ ರುಚಿ ಸೂಪರಾಗಿರುತ್ತೆ, ಸಕ್ಕರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ಬೆಲ್ಲನೇ ಹಾಕ್ಕೊಳ್ಳಿ. ಆಪ್ಷನ್ ಇಲ್ಲ ಅಂದರೆ ಸಕ್ಕರೆ ಹಾಕ್ಕೋಬೋದು ನೀವು. ನೋಡಿ, ಈ ಥರ ಸ್ಪೂನಿಂದ ಎಲ್ಲ ಮ್ಯಾಶ್ ಮಾಡಿದ್ದೀನಿ ನಾನು. ಇವಾಗ ಬೆಲ್ಲ ಕರಗಿದೆ, ಇದು ಒಂದು ಫಿಲ್ಟ್ರಲ್ಲಿ ಸೋಸ್ಕೊತಾ ಇದ್ದೀನಿ. ಬೆಲ್ಲದ್ದು ಕಲ್ಲಿದ್ದರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಒಂದು ಏಲಕ್ಕಿನ ಕುಟ್ಟಿ ಪುಡಿ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಬಿಳಿ ಹೋಳಿಗೆ ಜೊತೆಗೆ ಶಿಕರಣೆ ರೆಡಿಯಾಗಿದೆ ನೋಡಿ. ಇದು ರೆಡಿಯಾಗಿದೆ ಇವಾಗ. ಈ ಸಿಪ್ಪೆ ಏನಿರುತ್ತಲ್ಲ, ಇದ್ರದ್ದು ರೆಸಿಪಿ ಮಾಡೋದು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇವಾಗ
ಅಕ್ಕಿದು ಮುದ್ದೆ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದೇ ಹೂರಣ ನಮಗಿಲ್ಲಿ. ಒಂದು 4 ಬಟ್ಲಷ್ಟು ನೀರು ಹಾಕ್ಕೋತಾ ಇದ್ದೀನಿ ಜಾಮೂನ್ ಬಟ್ಲಲ್ಲಿ. ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಟು 4 ಬಟ್ಲಷ್ಟು ನೀರು ಹಾಕ್ಕೋಬೇಕು ನಾವು. 5 ಬಟ್ಲು ಹಾಕಿದ್ದೀನಿ ನೋಡಿ. 5 ಬಟ್ಲು ನೀರಿಗೆ ನಮಗೆ 2 ಬಟ್ಲು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಇಲ್ಲಿ 2 ಬಟ್ಲಲ್ಲಿ ಒಂದು ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು, ಒಂದು ದೊಡ್ಡ ಸ್ಪೂನಲ್ಲ, ಒಂದು 1/4 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಈ ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾದ್ಮೇಲೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಕುದಿ ಬರಬೇಕು. 1-2 ಸ್ಪೂನಷ್ಟು ಆಯಿಲು ಇಲ್ಲ ತುಪ್ಪ ಹಾಕ್ಕೋಬೋದು. ಇದು ಹಾಕೋದ್ರಿಂದ ಹಿಟ್ಟು ಕೈಗಂಟಲ್ಲ ಮತ್ತು ಸಾಫ್ಟಾಗಿ ಬರುತ್ತೆ ಹೂರಣ. ಅದಕ್ಕೋಸ್ಕರ 1-2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇದು ನೀರು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಒಂದು 2-3 ನಿಮಿಷ ಈ ನೀರನ್ನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು ಇವಾಗ. ಅಕ್ಕಿ ಹಿಟ್ಟು 1 ಬಟ್ಲು ಹಾಕಿದ್ದೀನಿ. ಒಂದು ಸ್ವಲ್ಪ ಅಲ್ಲಿ ಮೊದಲು ಹಾಕಿದ್ದೆ, ಮಿಕ್ಕಿದ್ದನ್ನು ಇಲ್ಲಿ ಹಾಕಿದ್ದೀನಿ. ಮತ್ತು ಇನ್ನೊಂದು ಬಟ್ಲು, ಒಟ್ಟು 2 ಬಟ್ಲು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀನಿ ನಾನು ಇದಕ್ಕೆ. ನೋಡಿ ಈ ಥರ ಗೋಪುರ ಥರ ಹಾಕಿ ಮುಳುಗಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದೇನೆ. ನಾವು ಜೋಳದ ಮುದ್ದೆ, ರಾಗಿ ಮುದ್ದೆ ಮಾಡ್ತೀವಲ್ಲ, ಅದೇ ಥರ ಈ ಮುದ್ದೆನೂ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗಂಟೆ ಇರಬಾರ್ದು. ನೀವು ಕೈ ಬಿಡದೆ ಮಿಕ್ಸ್ ಮಾಡಿದ್ರೆ 1 ಗಂಟೆ ಆಗಲ್ಲ. ಬಿಟ್ಟರೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಬಿಟ್ಬಿಟ್ರೆ ಗಂಟೆ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಫಾಸ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೊಂಡು ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿಟ್ಟು ಗ್ಯಾಸನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಬೇಕಾಗತ್ತೆ. ಆವಾಗಿಟ್ಟು ಚೆನ್ನಾಗಿ ಬೆಂದಿರುತ್ತೆ, ಹೂರಣನೂ ಚೆನ್ನಾಗಾಗಿರುತ್ತೆ. ನೋಡಿ ಇವಾಗ ಇದಕ್ಕೆ ನಾನು ತಟ್ಟೆ ಮುಚ್ಚಿಬಿಟ್ಟು ಲೋ ಫ್ಲೇಮ್ ಇಟ್ಟಿರಬೇಕು ಗ್ಯಾಸು. ಈಗ ಲೋ ಫ್ಲೇಮ್ ಇಟ್ಬಿಟ್ಟು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಇದು ಇವಾಗ ರೆಡಿಯಾಗಿದೆ. ಈ ಥರ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಮೇಲಿಂದ ಕೆಳಗಿನ ಮೇಲೆ ನೋಡಿ ಈ ಥರ ಹಿಟ್ಟು ಮುಟ್ಟಿದ್ರೆ ಕೈ ಗಂಟಬಾರ್ದು, ಆ ಥರ ಮಾಡ್ಕೊಂಡಿರಬೇಕು. ಇದು ಹೂರಣ, ಇದು ನಮಗೆ ರೆಡಿಯಾಗಿದೆ ಇವಾಗ ಹೂರಣ. ಬಿಳಿ ಹೋಳಿಗೆಗೆ ಹೂರಣ ಮಾಡ್ಕೊಂಡಿದ್ದೀವಿ. ಇದನ್ನು ಈಗ ಒಂದು ತಟ್ಟೆಗೆ ತೆಗೆದ್ಬಿಟ್ಟು, ಒಂದು ತಟ್ಟೆ ಬೇಸನ್ ಯಾವುದಾದ್ರೂ ಆಯಿತು, ತೆಗೆದ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಬೆಚ್ಚಗಾಗುತ್ತಲ್ಲ ಆವಾಗ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಈ ಹಿಟ್ಟನ್ನು ಫಸ್ಟು ನಾವು ಮುದ್ದೆ ಇರುತ್ತಲ್ಲ ಅದನ್ನು ಚೆನ್ನಾಗಿ, ಅಕ್ಕಿ ಮುದ್ದೆನ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಥರ ಸಾಫ್ಟ್ ಆಗುತ್ತೆ ಅವಾಗ ಹಿಟ್ಟು. ಚೆನ್ನಾಗಿ ನಾದ್ಕೊಂಡು ಈ ಥರ ಚಿಕ್ಕದು ರೌಂಡ್, ನಾವು ಹೂರಣ ಮಾಡ್ತೀವಲ್ಲ, ಬೇಳೆ ಹೂರಣಕ್ಕೆ ರೌಂಡ್ ಮಾಡ್ಕೋತೀವಲ್ಲ, ಆ ಥರ ರೌಂಡ್ ಮಾಡಿ ಇಟ್ಕೋಬೇಕು ಎಲ್ಲ ಹಿಟ್ಟನ್ನು. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು 20 ಹೋಳಿಗೆ ಆಗುತ್ತೆ, 20 ಬಿಳಿ ಹೋಳಿಗೆ ಆಗುತ್ತೆ ನಿಮಗೆ. ನಾನು ತೊಗೊಂಡಿರೋದೆಲ್ಲ ಹಿಟ್ಟು ಎಲ್ಲ ತೊಗೊಂಡಿದ್ದೀನಲ್ಲ, 20 ಬಿಳಿ ಹೋಳಿಗೆ ಮಾಡ್ಕೋಬೋದು ನೀವು. ನೋಡಿ ಈ ಥರ ಚಿಕ್ಕದು ರೌಂಡು ನಾದಿ ಬಾಲ್ಸ್ನ ಮಾಡಿ ಇಟ್ಕೋಬೇಕು ನೀವು. ಈ ಥರ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ತಟ್ತಿರ್ಬೇಕಾದ್ರೆ ಈಸಿ ಆಗುತ್ತೆ. ಮತ್ತು ಆವಾಗ ಕೈಗೆ ಅಕ್ಕಿ ಹಿಟ್ಟು ಹತ್ತೋದು ಅದೆಲ್ಲ ಏನೂ ಇರೋದಿಲ್ಲ. ಚೆನ್ನಾಗಿ ಈ ಥರ ಬೇಗ ಫಾಸ್ಟಾಗಿ ಮಾಡಿಬಿಡ್ಬೋದು ನೀವು ಬಿಳಿ ಹೋಳಿಗೆನ. ಆಮೇಲೆ ನೋಡಿ ಲಾಸ್ಟಿಗೆ ಉಳಿದಿದೆಯಲ್ಲ, ಮತ್ತು ಇದನ್ನೊಂದು ಸ್ವಲ್ಪ ನೀರು ಹಚ್ಚಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ನೋಡಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ಉಂಡೆ ಆಗಿದೆ. ಈಗ ನೋಡಿ ಇದು ಕಣಕ್ಕೆ ಕಲಸಿಟ್ಟಿದ್ವಲ್ಲ ಹಿಟ್ಟು ರೆಡಿಯಾಗಿದೆ. ಇದು ಇವಾಗ 4 ಅವರ್ಸ್ ಆಗಿದೆ, ಇದು ನೆಂದಿದೆ 4 ಅವರ್ಸು. ಇದನ್ನು ಚೆನ್ನಾಗಿ ಬಡ್ದು ನಾದ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಬಿಳಿ ಹೋಳಿಗೆ. ನೋಡಿ ಅದಕ್ಕಿರಬೇಕು ಹಿಟ್ಟು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಅಳಕಾಗಿ ಕಲಿಸ್ಕೋಬೇಕು ನಾವು. ನೋಡಿ ಈ ಥರ ಒಂದು ಯಾವುದಾದ್ರು ಪ್ಲಾಸ್ಟಿಕ್ ಕವರ್ ಇದ್ದರೆ ನಿಮ್ಮ ಮನೇಲಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು, ಆಯಿಲ್ದು ಪ್ಯಾಕೆಟ್ ಆದ್ರೂ ತೊಗೋಬೋದು, ಇಲ್ಲ ಹೋಳಿಗೆ ಕವರ್ ಇದ್ದರೆ, ಹೋಳಿಗೆ ಎಲೆ ಇದ್ದರೆ ಅದನ್ನಾದ್ರು ತೊಗೋಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಒಂದಿಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಕಣಕ ತೊಗೊಂಡಿದ್ದೀನಿ. ಅದನ್ನು ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಆಯಿಲ್ ಹಚ್ಬಿಟ್ಟು ಪ್ರೆಸ್ ಮಾಡಿ ಈ ಥರ ಅಗಲ ಮಾಡಿಕೊಂಡು ಅಂಗೈಯಷ್ಟು ಅಗಲಕ್ಕೆ ಮಾಡ್ಕೋಬೇಕು. ಅದರಲ್ಲಿ ನಾನು ರೌಂಡಿಗೆ ಅಕ್ಕಿದು ಉಂಡೆ ಮಾಡ್ಕೊಂಡಿದ್ನಲ್ಲ ಬಾಲು ಚಿಕ್ಕದು, ಅದನ್ನ ಇಟ್ಬಿಟ್ಟು ಹೂರಣ ಇದು ಈ ಥರ ನೀಟಾಗಿ ಕವರ್ ಮಾಡಬೇಕು. ಎಲ್ಲೂ ಓಪನ್ ಆಗಿರಬಾರ್ದು. ಈ ಥರ ನೀಟಾಗಿ ಕವರ್ ಮಾಡಿ ನೋಡಿ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಇದನ್ನು ಜೋರಾಗಿ ತಟ್ಟಬೇಕು ಕೈಯಿಂದ, ಯಾಕೆಂದರೆ ಅಕ್ಕಿ ಮುದ್ದೆ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ. ಜೋರಾಗಿ ತಟ್ಟಾಗ ಮಾತ್ರ ಅದೆಲ್ಲ ಕಡೆ ಕರೆಕ್ಟಾಗಿ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹಿಟ್ಟು. ನೋಡಿ ಈ ಥರ ಒಂದು ಮೇಲ್ಗಡೆ ಇನ್ನೊಂದು ಕವರ್ ಹಾಕಿದ್ದೀನಿ ನಾನು, ಉದ್ದಕ್ಕೆ ಈಸಿ ಆಗುತ್ತೆ. ಈ ಥರ ಲಟ್ಟಿಸ್ಕೋಬೇಕು. ಈ ಥರ ಮೇಲ್ಗಡೆ ಒಂದು ಕವರ್ ಹಾಕ್ಬಿಟ್ರೆ ನೀವು ಈ ಥರ ನೋಡಿ ಕೈಯಲ್ಲೂ ಈ ಥರ ಅಗಲ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಅಗಲ ಆಗ್ತಾಯಿದೆ ನೋಡಿ. ಎಷ್ಟು ದಪ್ಪ ಬೇಕಾದ್ರೂ ಉದ್ಕೊಂಡ್ರೂ ನಿಮಗೆ ಹರಿಯೋದಿಲ್ಲ ಬಿಳಿ ಹೋಳಿಗೆ, ನೀಟಾಗಿ ಬರುತ್ತೆ. ಈ ಥರ ಕವರ್ 2 ಕಡೆ ಕವರ್ ಹಾಕಿ ಪ್ರೆಸ್ ಮಾಡೋದ್ರಿಂದ. ನೋಡಿ ಈ ಥರ ನೀಟಾಗಿ ಮಾಡ್ಕೊಳ್ಳಿ ಕೈಯಿಂದ. ಅರುಗು ಎಲ್ಲ ನೀಟಾಗಿ ತಟ್ಕೋಬೇಕು.
ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾದಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಂಚಿಗೆ ಈ ತಟ್ಕೊಂಡಿದ್ನಲ್ಲ ಬಿಳಿ ಹೋಳಿಗೆ ಅದನ್ನು ಹಂಚು ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಗ್ಯಾಸನ್ನು, ಹೈ ಫ್ಲೇಮ್ಗೆ ಇಡಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ ಈ ಥರ ಹಂಚಿಗೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು. ಎರಡು ಕಡೆನೂ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಹೋಳಿಗೆ ಯಾವ ಥರ ಬೇಯಿಸ್ತೀವಲ್ಲ ಅದೇ ಥರ ಬೇಯಿಸೋದು ಇದನ್ನು. ಸೇಮ್ ಎಲ್ಲ ಹೋಳಿಗೆ ಪ್ರೊಸೀಜರೇ, ಆದರೆ ಅಲ್ಲಿ ಬೇಳೆ ಹೂರಣ ಯೂಸ್ ಮಾಡ್ತೀವಿ, ಇಲ್ಲಿ ಅಕ್ಕಿ ಹಿಟ್ಟಿನ ಮುದ್ದೆ ಯೂಸ್ ಮಾಡ್ತೀವಿ. ನೋಡಿ ಇದು ಇವಾಗ ರೆಡಿಯಾಗಿದೆ ಬಿಳಿ ಹೋಳಿಗೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.